KTV ವೀಕ್ಷಕರಿಗೆ ನಮಸ್ಕಾರಗಳು. ಬಯಸ್ತೀನಿ ನೋಡಿ, ಈ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ನಾನು ಇಡೀ ಕರ್ನಾಟಕದ ಮಾತನಾಡಲಿಕ್ಕೆ ಹೋಗಲ್ಲ. ಈ ಎರಡೂ ಜಿಲ್ಲೆಯಲ್ಲಿ 7 ಸೀಟ್ ಕಾಂಗ್ರೆಸ್ ಬರಬೇಕಂದ್ರೆ ಮೇಜರ್ ರೋಲು ಕೀ ಪರ್ಸನ್ನು ನಜೀರ್ ಅಹ್ಮದ್. ಈ 7 ಜನ ಧರ್ಮ ಆಗ್ತದೆ. ಇವತ್ತು ಅವರಿಗೆ ಒಂದು ಆತ್ಮಸಾಕ್ಷಿ ಅನ್ನೋದಿದ್ದರೆ ದಯಮಾಡಿ ಅವರೆಲ್ಲ ಕೂಡ ನಸೀರ್ ಅಹ್ಮದ್ಗೋಸ್ಕರ ಬೆನ್ನಿ ನಿಲ್ಲಬೇಕಾಗ್ತದೆ, ಆತನ ಶಕ್ತಿ ತುಂಬಬೇಕಾಗ್ತದೆ. ಯಾಕಂದರೆ ಆತನ ಶಕ್ತಿನ ನಿಮಗೆ ದಾರಿ ಎರೆದಿದ್ದಾರೆ, ಹಗಲು ರಾತ್ರಿ ಶ್ರಮಪಟ್ಟು ಆತನ ಶಕ್ತಿನ ನಿಮ್ಗೆ ದಾರಿ ಎರೆದಿದ್ದಾರೆ. ತನು ಮನು ಧನ ಎಲ್ಲ ಅರ್ಪಣೆ ಮಾಡಿ ತನ್ನ ಪರ್ಸನಲ್ ಕೆಲಸಗಳನ್ನ ಕೂಡ ಬಿಟ್ಟು ನೀವು ಗೆಲ್ಲಲೇಬೇಕು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಈ ಇಡೀ ಅಲ್ಪಸಂಖ್ಯಾತ ಸಮಾಜವನ್ನು, ದಲಿತ ವರ್ಗವನ್ನು ಕಟ್ಟಿ ಇವತ್ತು ಕಾಂಗ್ರೆಸ್ ವೋಟ್ ಮಾಡಿಸಿದ್ದಾರೆ, ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಇವತ್ತು ನಿಮ್ಮ ಧರ್ಮ ಅಲ್ವಾ, ಆತನಿಗೆ ಏನೋ ಒಂದು ಆಪತ್ತು ಬಂದಿದೆ, ಆತನ ಮೇಲೆ ಅಪಾದನೆ ಬಂದಿದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ವಾಟ್ ಈಸ್ ನಸೀರ್ ಅಹ್ಮದ್ ಅಂತ ನಿಮ್ಗೆ ಗೊತ್ತಿಲ್ವಾ? ಯಾಕೆ ಇವತ್ತು ನೀವು ಡಿಫೈನ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ? MP ಕ್ಯಾಂಡಿಡೇಟ್, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಮಾಡಿದ್ರಲ್ಲ, ಅವರು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿ ಹೋದ್ರಲ್ಲ. ಇವತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಸೋತಿದ್ದಾನೋ ಗೆದ್ದಿದ್ದಾನೋ, ಆತನ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದಾನೆ ಕಾಂಗ್ರೆಸ್ಸಲ್ಲಿ, ಒಂದು ಜಿಲ್ಲೆಗೆ ಬೆಂಗಳೂರಲ್ಲಿ. ಆತನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರೂ ಮಾತನಾಡ್ತಾ ಇಲ್ಲ. ದಯವಿಟ್ಟು ನೀವು ಮಾತಾಡಿ. ನೀವು ಯಾವ ಸಮಾಜ ನಿಮಗೆ ಶಕ್ತಿ ಕೊಟ್ಟಿದೆ, ಯಾವ ಸಮಾಜಕ್ಕೆ ನಿಮ್ಗೆ ಬೆನ್ನೆಲುಬಾಗಿ ನಿಂತು ನಿಮ್ಮನ್ನು ಗೆಲ್ಲಿಸಿದೆ, ಆ ಸಮಾಜದ ಕೈ ಹಿಡಿಬೇಕು ನೀವು ಅಂತ ಹೇಳಿ ನಾನು ಎಲ್ಲ MLAಗಳನ್ನು ಕೂಡ, ಕೋಲಾರ ಅವ್ರು ಇರ್ಬೋದು, ಮಾಲೂರು ಅವ್ರು ಇರ್ಬೋದು, ಬಂಗಾರಪೇಟೆ ಇರ್ಬೋದು, KGF ಇರ್ಬೋದು, ಚಿಂತಾಮಣಿ ಇರ್ಬೋದು, ಪರ್ಟಿಕ್ಯುಲರ್ಲಿ ಚಿಂತಾಮಣಿ ಅವರು ದಯವಿಟ್ಟು ನಸೀರ್ ಅಹ್ಮದ್ ಕಾಂಟ್ರಿಬ್ಯೂಷನ್, ಚಿಂತಾಮಣಿಯಲ್ಲಿ ನಸೀರ್ ಅಹ್ಮದ್ ಇಲ್ಲ ಅಂದರೆ ಗೆಲ್ತಾನೆ ಇರಲಿಲ್ಲ ಅವರು. ಯಾಕೆ ನಿಮ್ಮ ಮೌನ ಇವತ್ತು, ಯಾಕೆ ನಿಮ್ಮ ಮೌನ ಇಡೀ ನಮ್ಮ ಅಲ್ಪಸಂಖ್ಯಾತ ಸಮಾಜನ ಘಾಸಿ ಮಾಡ್ತಾ ಇದೆ? ಯಾಕೆ ನಿಮ್ಮ ಕೆಲಸ ಮಾಡಿಲ್ವ ಅವರು? ನಿಮ್ಮ ಕೆಲಸ ಮಾಡಿದ್ರು ಕೂಡ ಯಾಕೆ ನೀವು ಮೌನ ವಹಿಸ್ಕೊಂಡಿದ್ದೀರಾ? ಕೇಳ್ರಿ ನಿಮ್ಮ ಹೈಕಮಾಂಡನ್ನ, ಯಾರು ಧ್ವನಿ ಎತ್ತಾರೋ ನೋಡಿ. ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ರೈಟ್ಸ್ನ ಕ್ಲೈಮ್ ಮಾಡೋದು, ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತೋದು, ಅವ್ರ ಹಕ್ಕುಗಳನ್ನ ಕೇಳೋದು, ಯಾರಾದರೂ ಧೀಮಂತವಾಗಿ ಧ್ವನಿ ಎತ್ತಿ ಧೈರ್ಯವಾಗಿ ಮಾತಾಡುವಂಥ 2 ವ್ಯಕ್ತಿಗಳಿದ್ದಾರೆ ಅಂದರೆ ಅದು ನಸೀರ್ ಅಹ್ಮದ್, ಜಮೀರ್ ಅಹ್ಮದ್ ಇಬ್ಬರೇ. ಅವ್ರನ್ನ ಇವತ್ತು ಕತ್ತಿಸ್ಬಿಟ್ಟು ಅವ್ರನ್ನ ವಾಯ್ಸನ್ನು ಡಬ್ಬಿ ಮಾಡಿಬಿಟ್ರೆ ಇನ್ಯಾರು ಕೇಳೋರೇ ಇರಲ್ಲ ಬಿಡು ಅನ್ನೋ ಮನೋಭಾವನೆ ನಿಮ್ಮಲ್ಲಿದೆ. ಯಾವುದೇ ಕಾರಣಕ್ಕೂ ನಿಮ್ಮ ಧಮನಿಯ ನೀತಿ ನಡೆಯಲ್ಲ. ಇದು ಇಡೀ ಸಮಾಜ ನೋಡ್ತಾ ಇದೆ. ಇಡೀ ಸಮಾಜ ಇವತ್ತು ಏನಾದರೂ ಎಚ್ಚೆತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ. ನೀವೇ ಇವತ್ತು BJPಗೆ ತಟ್ಟೆಯಲ್ಲಿ ಇಟ್ಕೊಟ್ಟಂಗೆ ಆಗ್ತದೆ. ಹೋಸಲಿ ಗೆದ್ದಿರೋದು 45 ಸೀಟು, ಬರೀ 2,000, 3,000, 5,000 ಅಂತದಲ್ಲಿ ಇದನ್ನು ಜ್ಞಾಪಕ ಇಟ್ಕೋಬೇಕು ಕಾಂಗ್ರೆಸ್ ಪಕ್ಷ. ಮೇನ್ ಪಿಲ್ಲರ್ಸ್ ಸರ್, ನಿಮ್ಮನ್ನು ಕೂಡ ನಸೀರ್ ಅಹ್ಮದ್ ಒಬ್ಬ ವ್ಯಕ್ತಿ ಅಲ್ಲ, ಅವ್ರಿಗೊಂದು ಶಕ್ತಿ. ನನ್ನ ವಿರುದ್ಧ ಅವರು ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, ಪಾರ್ಟಿಯಿಂದ ಅಧಿಕೃತವಾಗಿ ಕ್ಯಾಂಡಿಡೇಟ್ನ ಹಾಕಿದ್ರು. ಪಾರ್ಟಿ ಅಸ್ತಿತ್ವ ಉಳಿಸ್ಕೋಬೇಕು, ಪಾರ್ಟಿಗೆ ಮುಜುಗರ ಆಗಬಾರ್ದು. ಇಡೀ ಜಿಲ್ಲೆಯಲ್ಲಿ ಎಲ್ಲ ಲೋಕಲ್ ಬಾಡೀಸಲ್ಲೂ ಕೂಡ ಕಾಂಗ್ರೆಸ್ ಅಸ್ತಿತ್ವ ಅಧಿಕಾರಕ್ಕೆ ಬಂದಿದೆ. ಕೋಲಾರ ಟೌನಲ್ಲೂ ಕೂಡ, ಮುನ್ಸಿಪಾಲ್ಟಿಯಲ್ಲೂ ಕೂಡ ಕಾಂಗ್ರೆಸ್ಸೇ ಬರಬೇಕು ಅನ್ನೋದು ಅವರ ಅಭಿಲಾಷೆ ಆಗಿತ್ತು. ಅದಕ್ಕೆ ಯಾಕೆ ಅಂತ ಕೇಳಿದ್ರೆ, ಅವ್ರು ಆನ್ಸರೇಬಲ್ ಟು ದಿ CM, ಈಸ್ ದಿ ಚೀಫ್ ಸೆಕ್ರೆಟರಿ, ಈಸ್ ದಿ ಪೊಲಿಟಿಕಲ್ ಸೆಕ್ರೆಟರಿ ಟು ದಿ CM. ಸೊ ಈಸ್ ಆನ್ಸರೇಬಲ್ ಪರ್ಸನ್ ಟು ದಿ CM. ಸೊ ನನ್ನ ಸ್ವಂತ ಊರಲ್ಲೇ ಇವತ್ತು ಅವ್ರದ್ದು ಓಟ್ ಕೂಡ ಇಲ್ಲೇ ಇತ್ತು, ನಸೀರ್ ಅಹ್ಮದ್ ಓಟ್ ಕೂಡ ಕೋಲಾರ ಮುನ್ಸಿಪಾಲ್ಟಿಲೇ ಇತ್ತು. ನನ್ನ ಸ್ವಂತ ಓಟ್ ಇರುವಂಥ ನನ್ನ ಸ್ವಂತ ಊರಲ್ಲೇ ನಾನು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿಲ್ಲ ಅಂತ ಹೇಳಿದ್ರೆ ಇದು CMಗೂ ಕೂಡ ಮುಜುಗರ ಆಗ್ತದೆ, ಪಾರ್ಟಿಗೂ ಮುಜುಗರ ಆಗ್ತದೆ ಅಂತ ಕೇಳಿ ನಾನು ಸ್ವಜಾತಿಯವನಾಗಿದ್ರು ಕೂಡ ಆತನ ಜಾತಿ ನೋಡಲಿಲ್ಲ, ಪಾರ್ಟಿ ನೋಡಿಲ್ಲ. ಪಾರ್ಟಿ ನೋಡಿ ಇವತ್ತು ಆ ಪಾರ್ಟಿ ಇವನ್ SDP ಅವ್ರದ್ದು ಮೆಂಟಾಲಿಟಿ ಹೆಂಗೆ ಅಂತ ಕೇಳಿದ್ರೆ, ಫಸ್ಟ್ ಕಮ್ಯುನಿಟಿ, ಆಮೇಲೆ ಸೆಕೆಂಡ್ರಿ ಥಿಂಗ್ಸ್. ಅವರು ಅಂಥವ್ರನ್ನ ಕಮ್ಯುನಿಟಿ ಪರ್ಸನ್ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಅವ್ರನ್ನ ಬಿಟ್ಟು ಕಾಂಗ್ರೆಸ್ಗೆ ವೋಟ್ ಮಾಡಿಸ್ಕೊಳ್ಳೋಂತಹ ಚಾಣಾಕ್ಷತೆ ಕೆಲಸವನ್ನು ನಸೀರ್ ಅಹ್ಮದ್ ಮಾಡಿದ್ರು. ಅದನ್ನು ಯಾಕೆ ನೀವು ಅದನ್ನು ಕೌಂಟ್ ಮಾಡಲ್ಲ? ಇಡೀ ಇವತ್ತು ಕೋಲಾರ ಜಿಲ್ಲೆ, 2 ಜಿಲ್ಲೆಯಲ್ಲಿ 7 ಸೀಟ್ ಕಾಂಗ್ರೆಸ್ ಅವ್ರು ಗೆದ್ದವರಲ್ಲ, ಯಾರಿಗಿಂದ ಗೆದ್ದಿರೋದು? ಚಿಂತಾಮಣಿಯಲ್ಲಿ ಯಾರಿಂದ ಗೆದ್ದರು? ನಸೀರ್ ಅಹ್ಮದಿಂದ ಗೆದ್ದಿರೋದು. ಬಂಗಾರಪೇಟೆಯಲ್ಲಿ 5,000 ಡಿಫ್ರೆನ್ಸ್ ಯಾರಿಂದ ಗೆದ್ದಿರೋದು? ನಸೀರ್ ಅಹ್ಮದ್ ಕೆಲಸ. ಮಾಲೂರಲ್ಲಿ 250 ಓಟಿಂದ ಕಾಂಗ್ರೆಸ್ ಗೆದ್ದು. ಯಾರ್ದು ರೀಸನ್ ಯಾರು? ಮೇನ್ ಪಿಲ್ಲರ್ ಯಾರು? ಬ್ಯಾಕ್ಗ್ರೌಂಡಲ್ಲಿ ಕೂಡ ನಸೀರ್ ಅಹ್ಮದ್ದೇ. ಇಲ್ಲಿ ಕೊತ್ತೂರು ಮಂಜುನಾಥ್ ಗೆದ್ದಿದ್ದಾರಲ್ಲ, 60,000 ಓಟ್ ಒಂದು ಸೈಡ್ ಆಗಬೇಕು ಅಂತ ಹೇಳಿದ್ರೆ ಯಾರು ಕಾರಣೀಭೂತರು? ಎಷ್ಟು ಹಗಲು ರಾತ್ರಿ ದುಡಿದಿದ್ದಾರೆ ಅವರು? ಅದೆಲ್ಲ ನೀವು ಅಕೌಂಟಬಿಲಿಟಿ ತೊಗೊಂಡ್ರೆ ಏಕ್ದಮ್ ಯಾವುದೋ ಬೈ ಎಲೆಕ್ಷನ್, ಕೆಲಸಕ್ಕೆ ಬಾರ್ದಾರೆ ಬೈ ಎಲೆಕ್ಷನ್, ಅದನ್ನೇ ಸರ್ಕಾರ ಬೀಳ್ಸಲ್ಲ, ಸರ್ಕಾರ ಕಟ್ಟಲ್ಲ ಸೀಟು. ಅದರಲ್ಲಿ ಕೇಳಿರುವಂಥ ಒಂದು ಸೋಷಿಯಲ್ ಜಸ್ಟಿಸನ್ನೇ, ನಮ್ಮ ಹಕ್ಕನ್ನು ಕೇಳಿದ್ದಕ್ಕೆ ನೀವು ಅವ್ರ ಮೇಲೆ ನೀವು ಇಷ್ಟೊಂದು ಕೆಂಡ ಕಾರ್ತಾ ಇದ್ದೀರಲ್ಲ. ಇನ್ನು ನೀವು ನಮ್ಮ ನಿಜವಾಗ್ಲೂ ಕೂಡ ನಮ್ಮ ಈ ಸಮಾಜಕ್ಕೆ ನೀವು ಏನು ಸಲ್ಲಬೇಕೋ, ಎಷ್ಟು ಶೇರ್ ಸಲ್ಲಬೇಕೋ, ಅವ್ರ ಹಕ್ಕುಗಳು ಏನು ಇದೆ ಅಂತ ಹೇಳಿ ನೀವು ಆಲೋಚನೆ ಮಾಡ್ತೀರಾ? ಇದನ್ನೆಲ್ಲ ಕೂಡ ಇವತ್ತು ಸಮಾಜ ಚಿಂತನೆ ಮಾಡ್ತಾ ಇದೆ.
ಸಮಾಜ ಆಲೋಚನೆ ಮಾಡ್ತಾ ಇದೆ ಇದೆಲ್ಲ ಕೂಡ. ಯಾಕೆ ಇವರು ಮೈನಾರಿಟೀಸ್ ಮೇಲೆ ಇಷ್ಟೊಂದು ಕಾಲ ಕಾಡ್ತಾ ಇದ್ದಾರೆ? ಯಾಕೆ ನಮ್ಮ ಮೈನಾರಿಟಿ ಲೀಡರ್ಸ್ನ ಇಷ್ಟೊಂದು ಇನ್ಸಲ್ಟ್ ಮಾಡ್ತಾ ಇದ್ದಾರೆ? ಏನು ನಮ್ಗೆ ಸೀಟ್ ಕೊಡಿ ಅಂತ ಕೇಳಿದ್ದೆ ತಪ್ಪ? ಕೊಡೋದು ಬಿಡೋದು ಸೆಕೆಂಡ್ರಿ. ನಾವು ಕೇಳಲೇಬಾರ್ದು ಅಂತ ಕೇಳಿದ್ರೆ ಯಾವ ಸಾಮಾಜಿಕ ನ್ಯಾಯ ಇದು ಅಂತ ಕೇಳಿ ಇಡೀ ಸಮಾಜ ಕೇಳ್ತಾ ಇದೆ ಇವತ್ತು. ಸಂಸದರ ಚುನಾವಣೆ ವಿಶ್ವಾಸ ಏನಿದೆ ಆ ವಿಶ್ವಾಸ ಉಳಿಸ್ಕೋಬೇಕಂದ್ರೆ ಸಿದ್ದರಾಮಯ್ಯನವರು ಇಂಥ ಕೆಲಸ ಆಗಬಾರ್ದು. ಇದನ್ನು ಜಾಗೃತಿ ವಹಿಸಬೇಕು ಸಿದ್ದರಾಮಯ್ಯ. ಒಂದನೇದು. ಎರಡನೇದಾಗಿ ಆಲ್ರೆಡಿ ನೋಡಿ, ಹೋದ 2023 ಚುನಾವಣೆಯಲ್ಲಿ ಸುಮಾರು 40ರಿಂದ 50 ಸೀಟು 5,000, 6,000, 7,000 ಅಂತರದಲ್ಲಿ ಸೋತಿದ್ದಾರೆ BJP JDS ಅವರು. ಇಷ್ಟು ಸೀಟು ಬರಲಿಕ್ಕೆ ಕಾರಣ ಅಲ್ಪಸಂಖ್ಯಾತರು. ಈ ಅಲ್ಪಸಂಖ್ಯಾತರ ವಿಶ್ವಾಸವನ್ನು ನೀವು ಕಳ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತದೆ. ಸಿದ್ದರಾಮಯ್ಯ ದಯಮಾಡಿ ಕಾಂಗ್ರೆಸ್ ಪಕ್ಷ ಅಂತ ನೆಲ ಕಟ್ಟಿಸ್ತದೆ, ಅದನ್ನು ಜಾಗೃತಿ ವಹಿಸಬೇಕು. ಕಾಂಗ್ರೆಸ್ ಪಕ್ಷದವರೇ ಇವತ್ತು BJP ಅವ್ರಿಗೆ ತಟ್ಟೆಗೆ ಇಟ್ಕೊಟ್ಟಂಗೆ ಇರ್ತದೆ. ಈ ಡೆವಲಪ್ಮೆಂಟ್ಸ್ ಎಲ್ಲ ಹಂಗೆ ಇದೆ ಇವತ್ತು. ಆಗಬಾರ್ದು ಅಂತ ನಾನು ಮನವಿ ಮಾಡ್ತೀನಿ. ಸರ್, ರಾಜ್ಯದಲ್ಲಿ ಹಂಗೆ ಹೇಳ್ತಾ ಇದ್ದಾರೆ. ಇವಾಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಡಿಸ್ಕಷನ್ ಆಗ್ತಾ ಇದೆ. ಪ್ರತಿಯೊಂದು ಜಾಗೃತಿ ಮನುಷ್ಯನಲ್ಲೂ ಕೂಡ ಇವತ್ತಿನ ಬಗ್ಗೆ ಜಾಗೃತಿ ಆಗ್ತಾ ಇದ್ದಾರೆ. ಯಾವತ್ತೂ ಇತಿಹಾಸದಲ್ಲೇ ನಮ್ಮ ಆಲಿಮ್ಗಳು, ನಮ್ಮ ಮುಫ್ತಿಗಳು, ನಮ್ಮ ಮೌಲ್ವಾಗಳು ಇವರೆಲ್ಲ ಕೂಡ ಯಾವತ್ತೂ ಕೂಡ ಬೀದಿಗೆ ಬಂದಿರೋದೇ ಇಲ್ಲ. ನಾನು ಇತಿಹಾಸದಲ್ಲಿ ನೋಡೇ ಇಲ್ಲ. ಅವ್ರು ಬಂದು ರಾಜಕೀಯವಾಗಿ ಪ್ರೆಸ್ ಮೀಟ್ ಮಾಡೋದಾಗಲಿ, ಮಾಧ್ಯಮವನ್ನು ಫೇಸ್ ಮಾಡೋದಾಗಲಿ ನಾನು ನೋಡೇ ಇಲ್ಲ. ದಿಸ್ ಇಸ್ ದಿ ಫಸ್ಟ್ ಟೈಮ್. ನೀನು ಆಗಿರೋದ್ರಲ್ಲಿ ಬೆಂಗಳೂರಲ್ಲಿ ನಮ್ಮ ಮೌಲ್ವಿಗಳು, ನಮ್ಮ ಮುಫ್ತಿಗಳು, ನಮ್ಮ ಇಮಾಮ್ಗಳು ಏನು ಪ್ರೆಸ್ ಮೀಟ್ ಮಾಡಿದ್ದಾರೆ, ಅವ್ರು ಯಾರು ಕೂಡ ಸಣ್ಣ ಪರ್ಸನಾಲಿಟಿಗಳಲ್ಲ. ಅವರೆಲ್ಲ ಗ್ರೇಟ್ ಪರ್ಸನ್ಸ್ ಅಡ್ರೆಸ್ ಮಾಡೋದು ಮೀಡಿಯಾದಲ್ಲಿ. ಅವ್ರದ್ದೇ ಅಂತ ವ್ಯಕ್ತಿತ್ವ ಇದೆ, ಅವ್ರದ್ದೇ ಅಂತ ಒಂದು ನೆಟ್ವರ್ಕ್ ಇದೆ. ಅವರೆಲ್ಲ ಇವತ್ತು ಬೀದಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಸುಲಭ ಅಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ನಮ್ಮ ನೋವೇನು ಅಂತ ಅರ್ಥ ಮಾಡ್ಕೋಬೇಕು. ಈ ಕಮ್ಯುನಿಟಿ ಫೀಲಿಂಗ್ ಏನು ಅಂತ ಸರ್, ಈ ದಾವಣಗೆರೆ ಕಾಲಘಟ್ಟದಲ್ಲಿ ಆಗಿದೆ. ನಾನು ಯಾಕೆ ಅವೆಲ್ಲ ಕೂಡ ಆ ಕಾಲಘಟ್ಟದಲ್ಲಿ ಇವರಿಂದ ಈ ಗ್ರೂಪಿಂದನೂ ಆಗಿದೆ, ಆ ಗ್ರೂಪಿಂದ ತಪ್ಪುಗಳೆಲ್ಲ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದೆಲ್ಲ ಕೂಡ ತಿದ್ದುಕೊಂಡು ಎಚ್ಚೆತ್ಕೊಂಡಿದ್ದಾದ್ಮೇಲೆ ಇವತ್ತು BJPನ JDSನ ಸೋಲಿಸಿ 103 ಸೀಟ್ ಬರೋಕ್ಕಾಗಿದ್ದು ಸಾಧ್ಯ. ಈ 103 ಸೀಟ್ ಬರಬೇಕಂದ್ರೆ ಇಡೀ ಮುಸ್ಲಿಂ ಕಮ್ಯುನಿಟಿಯನ್ನು 55 ಲಕ್ಷ ವೋಟ್ ಒಂದು ಸೈಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮೇಜರ್ ರೋಲ್ ಇದರಲ್ಲಿ ನಸೀರ್ ಅಹಮದ್ ಅವ್ರದ್ದು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಇದರಲ್ಲಿ ಎರಡನೇ ಮಾತೇ ಇಲ್ಲ. ನೋ ಡಿಸ್ಪ್ಯೂಟ್ ಅಟ್ ಆಲ್. ಅದೇ ನಿಮ್ಮಲ್ಲಿ ಮಾಡಬೇಕಾದ್ರೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಅವ್ರ ಧರ್ಮ ರಾಜಕೀಯವಾಗಿ. ದಾವಣಗೆರೆಯಲ್ಲಿ ಬರೀ ನಾವು ಸೀಟ್ ಕೇಳಿದ್ವಿ ಅಂತ ಒಂದೇ ಕಾರಣಕ್ಕೆ ಇವತ್ತು ಧ್ವನಿಯನ್ನು ಎತ್ತಿದಂತಹ ನಸೀರ್ ಅಹಮದ್ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರನ್ನ, ಜಗ್ಬಾರ್ ಅವ್ರನ್ನ, ಅವರ ಧ್ವನಿಯನ್ನು ಹತ್ತಿಕ್ಕಂತಹ ಕೆಲಸ ಇವತ್ತು ಕಾಂಗ್ರೆಸ್ ಮಾಡಲಿಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತರು ಯಾರು ಸಾಮಾಜಿಕ ನ್ಯಾಯ ಕೇಳಬಾರ್ದ? ಸಾಮಾಜಿಕ ನ್ಯಾಯ ಕೇಳೋದು ತಪ್ಪ? ಯಾರನ್ನ ಧ್ವನಿ ಎತ್ತಿ ಒಂದು ಮೇಲು ಧ್ವನಿಯಲ್ಲಿ ಯಾರು ಮಾತಾಡ್ತಾರೆ ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ನೀವು ಮಾಡೋಕ್ಕೆ ಹೋಗ್ತೀರಾ? ಆದ್ದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡುವಂಥದ್ದು, ಈ ಸಮಾಜ ನಿಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದೆ ಆ ವಿಶ್ವಾಸವನ್ನು ಕಾಪಾಡ್ತೀರಾ, ಆ ನಂಬಿಕೆಯನ್ನು ಉಳಿಸ್ಕೊಳ್ತೀರಾ ಒಂದು ಭಾವನೆ ನಮ್ಮಲ್ಲಿದೆ, ಇವತ್ತು ಇದೆ. ದಯಮಾಡಿ ಅದಕ್ಕೆ ಚ್ಯುತಿ ಬರೋದು ಬೇಡ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಇನ್ಸಿಡೆಂಟ್ಗಳೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಈ ಒಂದು ವಿಶ್ವಾಸ ಅನ್ನೋದೇನಿದೆ ಸಿದ್ದರಾಮಯ್ಯವ್ರ ಮೇಲೆ ಏನು ವಿಶ್ವಾಸ ಅನ್ನೋದಿದೆ, ಆ ವಿಶ್ವಾಸ ಎಲ್ಲೋ ಒಂದು ಕಡೆ ಶೇಕ್ ಆಗ್ತಾ ಇದೆ. ಅದಾಗೋದು ಬೇಡ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಅಲ್ಪಸಂಖ್ಯಾತರು ನಿಮಗೆ ಗೌರವ ಕೊಟ್ಟಿದ್ದಾರೆ, ನಿಮ್ಮನ್ನು ನಂಬಿದ್ದಾರೆ, ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ದಯಮಾಡಿ ಸ್ವಲ್ಪ ನಸೀರ್ ಅಹಮದ್ ಅವ್ರನ್ನ ಇವತ್ತು ಏಕಾಏಕಿ ತೆಗೆದಿರೋದು ಭಾಳ ಅನ್ಯಾಯ ಇದೆ. ಯಾಕೆಂತ ಹೇಳಿದ್ರೆ, ನಸೀರ್ ಅಹಮದ್ ಅವರು ಸತತವಾಗಿ ಚುನಾವಣೆಯಿಂದ 6 ತಿಂಗಳು ಇರಬೇಕಾದ್ರೆ ಸತತವಾಗಿ ಖಾಲಿ ಚಕ್ರ ಕಟ್ಕೊಂಡು ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆ, ಕೋಲಾರದಿಂದ ಬೀದರ್ವರೆಗೂ, KGFಯಿಂದ ಬಾಗೇಪಲ್ಲಿವರೆಗೂ ಹಗಲು ರಾತ್ರಿ ಶ್ರಮ ಪಟ್ಟು ಇವತ್ತು ಅವ್ರನ್ನ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರುವಂಥ ಜವಾಬ್ದಾರಿಯನ್ನು ತಗೊಂಡು ಗೆಲ್ಲಿಸಿದ್ದಾರೆ. ಇವತ್ತು KGFಲ್ಲಿ ಗೆಲ್ಲಕ್ಕೆ ಕಾರಣ ಯಾರು? ನಸೀರ್ ಅಹಮದ್ ಅವರಲ್ವಾ? ಮಾಲ್ನೂರಲ್ಲಿ ಗೆಲ್ಲಕ್ಕೆ ಕಾರಣ ಯಾರು? ನಸೀರ್ ಅಹಮದ್ ಅಲ್ವಾ? ಬಂಗಾರಪೇಟೆಯಲ್ಲಿ ಗೆಲ್ಲಕ್ಕೆ ಕಾರಣ ಯಾರು? ನಸೀರ್ ಅಹಮದ್ ಅವರಲ್ವಾ? ಇಲ್ಲಿ ಕೋಲಾರಲ್ಲಿ ಇವತ್ತು ನಸೀರ್ ಅಹಮದ್ ಮನಸ್ಸು ಮಾಡಿದರೆ ಆತನೇ B ಫಾರ್ಮ್ ತೊಗೊತಾ ಇದ್ದ. 60,000 ಕೋಟಿ ಇತ್ತು ನಮ್ಮದು. ಆದರೂ ಆ ಕೆಲಸ ಮಾಡಲಿಲ್ಲ. ಆತನು ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಆತನು ಇಲ್ಲ ಇಡೀ ರಾಜ್ಯ ಸುತ್ತಬೇಕು ನಾನು, ಇಡೀ 2 ಜಿಲ್ಲೆ ಸುತ್ತಬೇಕು ನಾನು, ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಆಸೆಯಿಂದ ಸ್ಯಾಕ್ರಿಫೈಸ್ ಮಾಡಿ ಆತನು ಸಿದ್ದರಾಮಯ್ಯವ್ರನ್ನ ಒಂದು CM ಮಾಡಬೇಕು ಅಂತ ಹೇಳಿ ಆತನು ಹಗಲು ರಾತ್ರಿ ಖಾಲಿ ಚಕ್ರ ಕಟ್ಕೊಂಡು ಓಡಾಡಿ ಇವತ್ತು ತನ್ನ ಒಂದು ಇದನ್ನು ಕೂಡ ಬದಿಗೊತ್ತಿ, ತನ್ನ ಒಂದು ಸ್ವಹಿತಾಸಕ್ತಿ ಕೂಡ ಬದಿಗೊತ್ತಿ ಇವತ್ತು ಪಕ್ಷಕ್ಕೋಸ್ಕರ ದುಡಿದಂತಹ ವ್ಯಕ್ತಿಯಿಂದ ಇವತ್ತು ಈ ರೀತಿ ನಡೆಸ್ಕೊಂಡಿರೋದು ಬಹಳ ನೋವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಗಳೇನಿದೆ
ಇದು ಮುಸ್ಲಿಂ ಸಮುದಾಯಕ್ಕೆ ತುಂಬ ನೋವನ್ನು ಉಂಟು ಮಾಡುವಂತಹ ಒಂದು ವಿಚಾರ ಆಗಿದೆ. ನಸೀರ್ ಅಹಮದ್ ಅವರು ಸುಮಾರು 50 ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷಕ್ಕಾಗಿ ತನ್ನ ಮನು ಧನ ಎಲ್ಲವನ್ನು ಅರ್ಪಣೆ ಮಾಡಿಕೊಂಡು ತಮ್ಮನ್ನು ತಾನು ಸಮರ್ಪಿಸಿಕೊಂಡಿರುವಂತಹ ವ್ಯಕ್ತಿ. ತಮ್ಮ ವಿದ್ಯಾರ್ಥಿ ಕಾಂಗ್ರೆಸ್ ದಿನದಿಂದ ಹಿಡಿದು ಮಿನಿಸ್ಟರ್ ಆಗಿ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಮುಖ್ಯಮಂತ್ರಿಗಳ ಮಾತು ಕಾರ್ಯದರ್ಶಿಯಾಗಿ ತಮ್ಮದೇ ಅಂತಹ ಒಂದು ಮೇಲು ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿ. ಇವತ್ತು ವಿನಾಕಾರಣ ಯಾವುದೋ ಒಂದು ಅಲಿಗೇಷನ್ಸ್ ಹಿಂದೆ ಇವತ್ತು ಏನೋ ಒಂದು ಡೊಂಕು ನೆಪಗಳು ಇಟ್ಕೊಂಡು ಇವತ್ತು ನಸೀರ್ ಅಹಮದ್ ಅವ್ರನ್ನ ಟರ್ಮಿನೇಟ್ ಮಾಡಿ ಇವತ್ತು ಮಾಡುವಂಥದ್ದು ಈ ಸಮಾಜಕ್ಕೆ ಭಾಳ ನೋವನ್ನು ತಂದಿದೆ. ನಸೀರ್ ಅಹಮದ್ ಅವರು ಇಲ್ಲದೇ ಇದ್ದರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೊಂದು ಸ್ಥಾನ ಬರೋದೇ ಬಹಳ ಕಷ್ಟ ಆಗಿತ್ತು. ಇವತ್ತು 130 ಸೀಟು ಬಂದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇದರಲ್ಲಿ ಮೇಜರ್ ಆಗಿ ಜಮೀರ್ ಅಹಮದ್ ಖಾನ್ ಅವರು ನಸೀರ್ ಅಹಮದ್ ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಇದೆ. ಅಲ್ಪಸಂಖ್ಯಾತರಿಂದ ಇವತ್ತು ಸುಮಾರು 70ರಿಂದ 75 ಸೀಟು ಇವತ್ತು ಅಲ್ಪಸಂಖ್ಯಾತರು ಇವತ್ತು ಗೆಲ್ಲಿಸಿರುವಂತಹ ಒಂದು ನಿದರ್ಶನ ಕಣ್ಣಿಂದ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಕ್ಗ್ರೌಂಡಾಗಿ ಕೆಲಸ ಮಾಡಿರುವಂಥವರು ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಮತ್ತು ನಸೀರ್ ಅಹಮದ್ ಅವರು. ಹೀಗಿರಬೇಕಾದ್ರೆ ಅವರು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಇವತ್ತು ಕಮ್ಯುನಿಟಿಗೆ ಮತ್ತು ಒಂದು ಸರ್ಕಾರಕ್ಕೆ ಒಂದು ಬ್ರಿಡ್ಜಾಗಿ ಕೆಲಸ ಮಾಡ್ತಾರಂತಹ ಸಂದರ್ಭದಲ್ಲಿ ಇವತ್ತು ಅವ್ರನ್ನ ಏಕದಮ್ ಟರ್ಮಿನೇಟ್ ಮಾಡುವಂಥದ್ದು ಸಮಾಜಕ್ಕೆ ಬಹಳ ಘಾಸಿಯಾಗಿದೆ. ಸಮಾಜ ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ವಿಶ್ವಾಸ ಇಟ್ಟಿದೆ. ಇವತ್ತು ಇಷ್ಟೊಂದು ಸೀಟು ಬರಬೇಕಂದ್ರೆ ಅಲ್ಪಸಂಖ್ಯಾತ ಇಷ್ಟೊಂದು ಒನ್ ಸೈಡ್ ಮಾಡಬೇಕಂದ್ರೆ ಮೇನ್ ಕಾರಣ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಅದಕ್ಕಿಂತ ಹೆಚ್ಚಿಗೆ ಸಿದ್ದರಾಮಯ್ಯನವ್ರ ಫೇಸ್, ಸಿದ್ದರಾಮಯ್ಯನವರ ಒಂದು ಮುಖ ನೋಡಿ ಇವತ್ತು ಸಿದ್ದರಾಮಯ್ಯನವರು ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾರೆ, ನಮ್ಮ ಸಮಾಜಕ್ಕೆ ರಕ್ಷಕರಾಗಿರ್ತಾರೆ, ನಮ್ಮ ಸಮಾಜಕ್ಕೆ ಸಾಕಷ್ಟು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಅವ್ರ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷ ಅನ್ನೋಕ್ಕಿಂತ ಸಿದ್ದರಾಮಯ್ಯನವ್ರ ಫೇಸ್ ಮೇಲೆ ಇವತ್ತು ಅಲ್ಪಸಂಖ್ಯಾತರು ನಂಬಿರೋದು.